Hi, good morning everyone. In the previous classes, we have already discussed about applications of derivatives. In the last class, we are discussing about to find the rate of change of quantities and some problems on the topic. In this topic, we have to continue the topic. So, in the 7th question, a stone is dropped in a quiet lake and moves in a circular at the speed of 5 centimeter per second. At the instant when the radius of the circular is 8 centimeter, how fast is the enclosed area increasing? Yes, ಇಲ್ಲಿ ಕ್ವಶನ್ಸ್ ಏನು ಕೇಳ್ತಾ ಇದ್ದಾರೆ ಅಂದ್ರೆ a stone is dropped into a quiet lake. ಒಂದು ಲೇಕ್ ಇದೆ, ಈ ಲೇಕ್ ಮೇಲ್ಗಡೆ ಒಂದು ಕಲ್ಲನ್ನ ಡ್ರಾಪ್ ಮಾಡ್ತಾ ಇದ್ದೀವಿ. ಡ್ರಾಪ್ ಮಾಡಿದಾಗ ನಮಗೆ ಸರ್ಕ್ಯುಲರ್ ವೇವ್ಸ್ ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಏನ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ? ಸರ್ಕ್ಯುಲರ್ ವೇವ್ಸ್ ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಆ ಸರ್ಕ್ಯುಲರ್ ವೇವ್ಸ್ ಗಳ ಸ್ಪೀಡ್ ಏನಾಗ್ತಾ ಇದೆ ಅಂದ್ರೆ 5 ಸೆಂಟಿಮೀಟರ್ ಪರ್ ಸೆಕೆಂಡ್. ಪರ್ ಸೆಕೆಂಡ್ ಗೆ ನಮಗೆ ಸರ್ಕ್ಯುಲರ್ ವೇವ್ಸ್ ಎಷ್ಟು ಸ್ಪೀಡ್ ಆಗಿ ಟ್ರಾವೆಲ್ ಆಗ್ತಾ ಇದೆ? 5 ಸೆಂಟಿಮೀಟರ್, 5 ಸೆಂಟಿಮೀಟರ್ಸ್ ನಮಗೆ ಟ್ರಾವೆಲ್ ಆಗ್ತಾ ಇದೆ ಪರ್ ಸೆಕೆಂಡ್ ಗೆ. ಅಟ್ ದ ಇನ್ಸ್ಟೆಂಟ್ when the radius of a circular wave is, ಒನ್ ಟೈಮ್ ಅಲ್ಲಿ ನಮಗೆ ಏನಾಗ್ತಾ ಇದೆ, ಇಲ್ಲಿ ಸರ್ಕ್ಯುಲರ್ ವೇವ್ 8 ಸೆಂಟಿಮೀಟರ್ ಇದ್ದಾಗ ಹೌ ಫಾಸ್ಟ್ ಇಸ್ ದ ಎನ್ಕ್ಲೋಸ್ಡ್ ಏರಿಯಾ ಇನ್ಕ್ರೀಸಿಂಗ್ ಅಂದ್ರೆ ಸರ್ಕ್ಯುಲರ್ ಏರಿಯಾ ಎಷ್ಟು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಎಷ್ಟು ಫಾಸ್ಟ್ ಆಗಿ ಇನ್ಕ್ರೀಸ್ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಫಸ್ಟ್ ನಮಗೆ ಕೊಡ್ತಾ ಇರೋದು 5 ಸೆಂಟಿಮೀಟರ್ ಪರ್ ಸೆಕೆಂಡ್. ಇಟ್ಸ್ ಅ dr/dt. ಯಾಕೆ? ಸರ್ಕ್ಯುಲರ್ ವೇವ್ಸ್ ಗಳು ಕ್ರಿಯೇಟ್ ಆಗ್ತದೆ ಅಂತಂದ್ರೆ ಒಂದು ಸರ್ಕಲ್ ಫಾರ್ಮೇಟ್ ಅಲ್ಲಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಫಾಸ್ಟ್ ಆಗಿ ಮೂವ್ ಆಗ್ತಿರೋದ್ರಿಂದ ಎಷ್ಟು ಫಾಸ್ಟ್ ಆಗಿ ಮೂವ್ ಆಗ್ತಾ ಇದೆ? 5 ಸೆಂಟಿಮೀಟರ್ ಪರ್ ಸೆಕೆಂಡ್. ಪರ್ ಸೆಕೆಂಡ್ ಗೆ 5 ಸೆಂಟಿಮೀಟರ್ ಅಷ್ಟು ಟ್ರಾವೆಲ್ ಆಗ್ತಾ ಇದೆ ಅಂದ್ರೆ ಸೆಂಟರ್ ಆಫ್ ದ ಸರ್ಕಲ್ ಇಂದ 5 ಸೆಂಟಿಮೀಟರ್ ಪರ್ ಸೆಕೆಂಡ್ ಆಗ್ತಾ ಇದೆ. ಹಾಗಾಗಿ dr/dt ನಮಗೆ 5 ಸೆಂಟಿಮೀಟರ್ ಪರ್ ಸೆಕೆಂಡ್ ಆಗ್ತಾ ಇದೆ. ಹಾಗಾದ್ರೆ ನಮಗೆ ಫೈಂಡ್ ಔಟ್ ಮಾಡಕ್ಕೆ ಹೇಳ್ತಿರೋದು ಎನ್ಕ್ಲೋಸ್ಡ್ ಏರಿಯಾ ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಟ್ ದ ಇನ್ಸ್ಟೆಂಟ್ ಟೈಮ್ ಅಲ್ಲಿ. ಯಾವಾಗ 8 ಸೆಂಟಿಮೀಟರ್ ಇದ್ದಾಗ, ರೇಡಿಯಸ್ ಲೆಂತ್ ಎಷ್ಟಿದೆ? 8 ಸೆಂಟಿಮೀಟರ್ ಇದ್ದಾಗ ಎಷ್ಟು ಇನ್ಕ್ರೀಸ್ ಆಗುತ್ತೆ ಏರಿಯಾ ಅನ್ನೋದನ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತ ಗಿವನ್ ಡಾಟಾದಲ್ಲಿ dr/dt ಕೊಟ್ಟಿದ್ದಾನೆ 5 ಸೆಂಟಿಮೀಟರ್ ಪರ್ ಸೆಕೆಂಡ್. ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು dA/dt ನ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ dA/dt ಬೇಕು ಅಂದ್ರೆ ಏರಿಯಾ ಆಫ್ ದ ಸರ್ಕಲ್ ಫಾರ್ಮುಲಾ ಗೊತ್ತಿರಬೇಕು, πr². ಏರಿಯಾ ಆಫ್ ದ ಸರ್ಕಲ್ ಫಾರ್ಮುಲಾ ಏನು? πr². ನಾವು ಹ್ಯಾವ್ ಟು ಡಿಫರೆನ್ಶಿಯೇಟ್ ದಿಸ್ ಒನ್ dA/dt ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಲ್ಲಿ ಡಿಪೆಂಡ್ ಆಗಿರೋದ್ರಿಂದ dA/dt ಫೈಂಡ್ ಔಟ್ ಮಾಡ್ತಾ ಇದೀವಿ. dA/dt ಅಂದ್ರೆ d/dt ಆಫ್ πr². d/dt ಆಫ್ πr² ಅಂದ್ರೆ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು t ಮಾಡಬೇಕು. ಹಾಗಾಗಿ r² ಇಸ್ ಎ ಫಂಕ್ಷನ್ ಆಫ್ t ಆಗಿರೋದ್ರಿಂದ ಡಿಫರೆನ್ಶಿಯೇಟ್ ಮಾಡಿದಾಗ ಏನಾಗ್ತಾ ಹೋಗುತ್ತೆ? 2πr into dr/dt into dr/dt. Now we have to substitute the value of dr/dt. dr/dt ನ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ 2πr into dr/dt ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ? 5 ಸೆಂಟಿಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾನೆ. ಹಾಗಾಗಿ 5 ನ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. 5 into 2 that is equals to 10πr square centimeter per second. That is your dA/dt. Yes, at the instant wave, at the instant radius of the circular wave is 8 centimeter. artha x is equals to 8 centimeter idre athwa r is equals to 8 centimeter ಇದೆ ಅಂದ್ರೆ radius of the circle 8 centimeter ಇದೆ ಅಂದ್ರೆ ಹಾಗಾದ್ರೆ ವ್ಯಾಲ್ಯೂ ಎಷ್ಟಾಗುತ್ತೆ ಅಂತ ನಾವು ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಹಾಗಾಗಿ dA/dt at r is equals to 8 is equals to 10 into 8 into pi. ಅಲ್ಲಿಗೆ ಎಷ್ಟಾಯ್ತು? 10 8s are 80 into pi, 80 pi square centimeter per second ಅಷ್ಟು ನಮಗೆ ಇನ್ಕ್ರೀಸ್ ಆಗ್ತಾ ಇದೆ ಏರಿಯಾ. Therefore, this is the last calculations of the given question. So, ಗೊತ್ತಾಗ್ತದಲ್ಲ ಹೇಳಿದ್ದು, a stone is dropped into a quiet lake. ಒಂದು ಲೇಕ್ ಇದೆ, ಆ ಲೇಕ್ ಮೇಲ್ಗಡೆ ಒಂದು ಸ್ಟೋನ್ ಡ್ರಾಪ್ ಮಾಡ್ತಾ ಇದೀವಿ. ಆ ಸ್ಟೋನ್ ಡ್ರಾಪ್ ಮಾಡಿದ ತಕ್ಷಣ ನಮಗೆ ಒಂದು ಸರ್ಕ್ಯುಲರ್ ವೇವ್ಸ್ ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಆ ಸರ್ಕ್ಯುಲರ್ ವೇವ್ಸ್ ಗಳು ಎಷ್ಟು ಸ್ಪೀಡ್ ಆಗಿ ಮೂವ್ ಆಗ್ತಾ ಇದೆ? 5 ಸೆಂಟಿಮೀಟರ್ ಪರ್ ಸೆಕೆಂಡ್ ಅಷ್ಟು ಫಾಸ್ಟ್ ಆಗಿ ಮೂವ್ ಆಗ್ತಾ ಇದೆ.
ಮೂವ್ ಆಗ್ತಾ ಇರಬೇಕಾದ್ರೆ ಅಟ್ ದ ಇನ್ಸ್ಟೆಂಟ್ ರೇಡಿಯಸ್ ಆಫ್ ದ ಸರ್ಕಲ್ ಏನಾದ್ರೂ 8 ಸೆಂಟಿಮೀಟರ್ ಆಗ್ತಾ ಇದೆ ಅಂದ್ರೆ ಆ ಸರ್ಕ್ಯುಲರ್ ವೇವ್ಸ್ ಗಳ ರೇಡಿಯಸ್ ನಮಗೆ 8 ಸೆಂಟಿಮೀಟರ್ ಇದ್ದಾಗ ಅಲ್ಲಿನ ರೇಟ್ ಮೆಜರ್ಮೆಂಟ್ಸ್ ಆಫ್ ದ ಏರಿಯಾ ಆ ರೇಟ್ ಮೆಜರ್ಮೆಂಟ್ಸ್ ನ ಎಷ್ಟಾಗ್ತಾ ಇದೆ ಹಾಗಾದ್ರೆ 85 ಸ್ಕ್ವೇರ್ ಸೆಂಟಿಮೀಟರ್ ಆಗ್ತಾ ಇದೆ ಪರ್ ಸೆಕೆಂಡ್ ಗೆ. ದಿಸ್ ಇಸ್ ದ ಫೈನಲ್ ಕ್ಯಾಲ್ಕುಲೇಷನ್ಸ್. ಇನ್ ದ ನೆಕ್ಸ್ಟ್ ಕ್ವಶನ್, yes, in the 8th question, the length x of a rectangle, the length x of a rectangle is decreasing at the rate of 5 centimeter per minute. ಇಲ್ಲಿ ಏನಾಗ್ತಾ ಇದೆ, ಲೆಂತ್ x of a rectangle, ಒಂದು ರೆಕ್ಟಾಂಗಲ್ ನ ಲೆಂತ್ ಏನಾಗ್ತಾ ಇದೆ ಇಲ್ಲಿ ಡಿಕ್ರೀಸ್ ಆಗ್ತಾ ಇದೆ. ಡಿಕ್ರೀಸ್ ಅಟ್ ದ ರೇಟ್, ಯಾವ ರೇಟ್ ಅಲ್ಲಿ ಡಿಕ್ರೀಸ್ ಆಗ್ತಾ ಇದೆ, 5 ಸೆಂಟಿಮೀಟರ್ ಪರ್ ಮಿನಿಟ್. ಪರ್ ಮಿನಿಟ್ ಗೆ 5 ಸೆಂಟಿಮೀಟರ್ ಅಷ್ಟು ನಮಗೆ ಡಿಕ್ರೀಸ್ ಆಗ್ತಾ ಇದೆ. ಹಾಗೆ ಅಂಡ್ ದ ವೆಡ್ತ್ ವೈ ಇನ್ಕ್ರೀಸಿಂಗ್, ವಿಡ್ತ್ ಏನಾಗ್ತಾ ಇದೆ, ರೆಕ್ಟಾಂಗಲ್ ನ ವಿಡ್ತ್ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಇನ್ಕ್ರೀಸಿಂಗ್ ಎಟ್ ದ ರೇಟ್ ಆಫ್ 4 ಸೆಂಟಿಮೀಟರ್ ಪರ್ ಮೀಟರ್. ಪರ್ ಮಿನಿಟ್ ಗೆ 4 ಸೆಂಟಿಮೀಟರ್ ನಷ್ಟು ನಮಗೆ ವಿಡ್ತ್ ಏನಾಗ್ತಾ ಇದೆ, ಇಲ್ಲಿ ರೆಕ್ಟಾಂಗಲ್ ನ ವಿಡ್ತ್ ಇನ್ಕ್ರೀಸ್ ಆಗ್ತಾ ಇದೆ. when x is equals to 8 centimeter and y is equals to 6 centimeter. x ನ ವ್ಯಾಲ್ಯೂ ನಮಗೆ ಅಂದ್ರೆ ಲೆಂತ್ ಆಫ್ ಎ ರೆಕ್ಟಾಂಗಲ್ 8 centimeter and width of a rectangle is 6 centimeter ಇದ್ದಾಗ find the rate of change of perimeter. ಪೆರಿಮೀಟರ್ ನ ರೇಟ್ ಆಫ್ ಚೇಂಜ್ ಆಫ್ ಪೆರಿಮೀಟರ್ ನ ನಾವು ಫೈಂಡ್ ಔಟ್ ಮಾಡಬೇಕು. ಹಾಗೆ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಆಫ್ ಎ ರೆಕ್ಟಾಂಗಲ್, ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಆಫ್ ಎ ರೆಕ್ಟಾಂಗಲ್ ಕೂಡ ನಾವು ಇಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಯಾವಾಗ x ನ ವ್ಯಾಲ್ಯೂ 8 ಸೆಂಟಿಮೀಟರ್ ಅಂಡ್ y ನ ವ್ಯಾಲ್ಯೂ 6 ಸೆಂಟಿಮೀಟರ್ ಇದ್ದಾಗ area of the rectangle, rate of change of area of the rectangle and the rate of change of perimeter ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಕೊಟ್ಟಿರುವಂತ ಗಿವನ್ ಡಾಟಾದಲ್ಲಿ ಏನೇನು ಕೊಟ್ಟಿದ್ದಾರೆ, ಲೆಂತ್ ಈಸ್ ಡಿಕ್ರೀಸಿಂಗ್ ಅಂತಂದ್ರೆ ಅರ್ಥ ಏನಾಗುತ್ತೆ, dx by dt ಪರ್ ಮಿನಿಟ್ ಗೆ ನಮಗೆ ಎಷ್ಟು ಡಿಕ್ರೀಸ್ ಆಗ್ತಾ ಇದೆ, 5 ಸೆಂಟಿಮೀಟರ್ ಪರ್ ಮಿನಿಟ್ ಅಷ್ಟು ಡಿಕ್ರೀಸ್ ಆಗ್ತಾ ಇದೆ. ಡಿಕ್ರೀಸ್ ಆಗ್ತಾ ಇದೆ ಅಂದ್ರೆ we have to take in a negative value. So -5 ಸೆಂಟಿಮೀಟರ್ ಪರ್ ಮಿನಿಟ್ ಅಷ್ಟು ನಮಗೆ ಡಿಕ್ರೀಸ್ ಆಗ್ತಾ ಇದೆ. ಇನ್ಕ್ರೀಸ್ ಆಗ್ತಾ ಇದೆ ಅಂದ್ರೆ ಪಾಸಿಟಿವ್ ವ್ಯಾಲ್ಯೂ ತಗೊಳ್ತೀವಿ, ಡಿಕ್ರೀಸ್ ಆಗ್ತಾ ಇದೆ ಅಂದ್ರೆ ಇಲ್ಲಿ ನೆಗೆಟಿವ್ ವ್ಯಾಲ್ಯೂಸ್ ತಗೊಂಡು ಹೋಗ್ತೀವಿ. ಹಾಗಾಗಿ ಲೆಂತ್ x of a rectangle is decreasing, so we have to take a -5 centimeter per minute. Next one, the dy by dt is the rate of change of the width of a y increasing at the rate of 4 centimeter per minute. ರೆಕ್ಟಾಂಗಲ್ ನ ವಿಡ್ತ್ ಏನಾಗ್ತಾ ಇದೆ, ಇಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಇನ್ಕ್ರೀಸ್ ಆಗ್ತದೆ ಅಂದ್ರೆ ನಾವಿಲ್ಲಿ ಪಾಸಿಟಿವ್ ವ್ಯಾಲ್ಯೂಸ್ ತಗೊಂಡು ಹೋಗ್ತೀವಿ. ಹಾಗಾಗಿ 4 ಸೆಂಟಿಮೀಟರ್ ಪರ್ ಮಿನಿಟ್ ಅಷ್ಟು ನಮಗೆ ಇನ್ಕ್ರೀಸ್ ಆಗ್ತಾ ಇದೆ. ಹಾಗಾದ್ರೆ ನಾವು ಇಲ್ಲಿ ಫೈಂಡ್ ಔಟ್ ಮಾಡ್ತಾ ಇರೋದು ರೆಕ್ಟಾಂಗಲ್ ನ ಪೆರಿಮೀಟರ್, ರೇಟ್ ಆಫ್ ಚೇಂಜ್ ಆಫ್ ಪೆರಿಮೀಟರ್ ಅಂಡ್ ದ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಆಫ್ ದ ರೆಕ್ಟಾಂಗಲ್ ನಾವು ಇಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು dp by dt at x is equals to 6 and y is equals to x is equals to 8, y is equals to 6 centimeter ಇದ್ದಾಗ ಹಾಗೆ dA by dt ಫೈಂಡ್ ಔಟ್ ಮಾಡ್ಕೋಬೇಕು. ಯಾವಾಗ at x is equals to 8 and y is equals to 6. Yes. ರೇಟ್ ಆಫ್ ಚೇಂಜ್ ಆಫ್ ಪೆರಿಮೀಟರ್ ಗೊತ್ತಾಗಬೇಕು, ಹಾಗೆ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಆಫ್ ಎ ರೆಕ್ಟಾಂಗಲ್ ಗೊತ್ತಾಗಬೇಕು. ಹಾಗಾದ್ರೆ p ಗೆ ಏನ್ ಫಂಕ್ಷನ್ ಇದೆ, a ಗೆ ಏನ್ ಫಂಕ್ಷನ್ ಆಗುತ್ತೆ. p ಗೆ ಫಂಕ್ಷನ್ ಏನಾಗುತ್ತೆ, p is equals to 2 of x plus y. This is the formula for the perimeter of a rectangle. Perimeter of a rectangle ನ ಫಾರ್ಮುಲಾ ಏನಾಗುತ್ತೆ, p is equals to 2 of x plus y. ಹಾಗೆ ಏರಿಯಾ ಆಫ್ ರೆಕ್ಟಾಂಗಲ್ ನ ಫಾರ್ಮುಲಾ ಏನಾಗುತ್ತೆ, a is equals to x into y. a is equals to x into y. Now we have to differentiate the perimeter and the area. Differentiate the perimeter and area ಅಂತಂದ್ರೆ dp by dt with respect to time ಅಲ್ಲಿ ನಮಗೆ perimeter ಏನಾಗ್ತಾ ಇದೆ, ಇಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ ಅಥವಾ ಡಿಕ್ರೀಸ್ ಆಗ್ತಾ ಇದೆ ಚೆಕ್ ಮಾಡ್ತಾ ಹೋಗ್ಬೇಕು. ಹಾಗಾಗಿ dp by dt ಮಾಡಬೇಕಾದ್ರೆ 2 into dx by dt plus 2 into dy by dt. So 2 into dx by dt plus dy by dt ಅಂತಂದ್ರೆ already we know the value of dx by dt and dy by dt.
dx by dt is minus 5 centimeter per minute, dy by dt is 4 centimeter per minute. We have to substitute these two values in the given functions. So 2 into minus 5 plus 4. 2 into minus 5 plus 4 means 2 into minus 1 implies minus 2 centimeter per minute ಆಗ್ತಾ ಇದೆ. That is dp by dt. dp by dt value ಗೊತ್ತಾಯ್ತಲ್ವಾ? Yes, dp by dt is equals to minus 2 centimeter per minute. ಹಾಗೆ ಏರಿಯಾ ಕೂಡ ನಾವು ಚೇಂಜ್ ಮಾಡಬೇಕು, ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಹಾಗಾಗಿ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಫೈಂಡ್ ಔಟ್ ಮಾಡಬೇಕಂದ್ರೆ ಅಗೇನ್ ನಾವು dA by dt ಡಿಫರೆನ್ಶಿಯೇಟ್ ದ ಗಿವನ್ ಫಂಕ್ಷನ್ಸ್. dA by dt is equals to x into dy by dt. ಯಾಕೆ ಡಿಫರೆನ್ಸಿಯೇಷನ್ಸ್ ಆಫ್ ಪ್ರಾಡಕ್ಟ್ ರೂಲ್ ನ ಯೂಸ್ ಮಾಡ್ತಾ ಹೋಗ್ತೀನಿ. ಡಿಫರೆನ್ಸಿಯೇಷನ್ ಆಫ್ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕಾದ್ರೆ ಏನಾಗುತ್ತೆ, ಫಸ್ಟ್ ಫಂಕ್ಷನ್ಸ್ ಇಂಟು ಡಿಫರೆನ್ಸಿಯೇಷನ್ ಆಫ್ ಸೆಕೆಂಡ್ ಫಂಕ್ಷನ್ plus second functions into differentiation of first functions. So x into dy by dt plus y into dx by dt plus y into dx by dt. So in the next one, dA by dt is equals to, already we know the value of dy by dt and dx by dt, and they are already given the x is equals to 8 and y is equals to 6. x is equals to 8 centimeter ಇದೆ, ಹಾಗೆ y is equals to 6 centimeter ಇದ್ದಾಗ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಪರ್ ರೆಕ್ಟಾಂಗಲ್ ಎಷ್ಟಾಗುತ್ತೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಹಾಗಾಗಿ x ನ ವ್ಯಾಲ್ಯೂ ನಾವಿಲ್ಲಿ 8 ತಗೊಂತೀವಿ, ಹಾಗೆ dx by dy by dt ನ ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ 4 ಸೆಂಟಿಮೀಟರ್ ಅಂತ. ಹಾಗಾಗಿ 8 into 4 ಪ್ಲಸ್ y ನ ವ್ಯಾಲ್ಯೂ ಆಲ್ರೆಡಿ 6 ಅಂತ ಅವರ ಮೆನ್ಷನ್ ಮಾಡಿದ್ದಾರೆ. 6 into dx by dt is minus 5 centimeter per minute. So minus 5 multiply ಮಾಡ್ತಿದೀವಿ. ಹಾಗಾದ್ರೆ 8 4s are 32 plus 6 into minus 5 is a minus 30. So minus 30 implies 32 minus 30 ಅಂತಂದ್ರೆ 2 square centimeter per minute. So dA by dt value ಗೊತ್ತಾಯ್ತು. dA by dt is equals to 2 square centimeter per minute and dP by dt is equals to minus 2 centimeter per minute. ಇದಿಷ್ಟು ನಿಮಗೆ ಕ್ಯಾಲ್ಕುಲೇಷನ್ಸ್ ಆಫ್ ದ ಗಿವನ್ ಪ್ರಾಬ್ಲಮ್ ಆಗ್ತಾ ಇದೆ. ಅರ್ಥ ಆಗಿದೆ ಅಲ್ವಾ? ಎಸ್. ಇನ್ ದ ನೆಕ್ಸ್ಟ್ ಕ್ವಶನ್, ಎಸ್, ಇನ್ ದಿಸ್ ಕ್ವಶನ್ a balloon which always remains spherical on inflation is being inflated by pumping in 900 cubic centimeter of gas per second. Find the rate at which the radius of the balloon is increases when the radius is 50 centimeter. Yes, questions ಅಲ್ಲಿ ಏನು ಪ್ರೊವೈಡ್ ಮಾಡ್ತಾ ಇದ್ದಾರೆ, ಗಿವನ್ ಡಾಟಾಸ್ ಏನು ಕೊಡ್ತಾ ಇದ್ದಾರೆ ಅಂತಂದ್ರೆ, ಒಂದು ಬಲೂನ್ ಇದೆ, ಆ ಬಲೂನ್ಗೆ ನಾವು ಗ್ಯಾಸ್ ಪಂಪ್ ಮಾಡ್ತಾ ಇದೀವಿ. ಆ ಗ್ಯಾಸ್ ಪಂಪ್ ಮಾಡಿರುವಂತಹ ವ್ಯಾಲ್ಯೂಮ್ ಎಷ್ಟಿದೆ, ಆ ಬಲೂನ್ ಒಳಗಡೆ ಇರುವಂತಹ ವಾಲ್ಯೂಮ್ ಎಷ್ಟಿದೆ, 900 ಕ್ಯೂಬಿಕ್ ಸೆಂಟಿಮೀಟರ್ ಪರ್ ಸೆಕೆಂಡ್ಗೆ ನಾವು ಎಷ್ಟು ಪಂಪ್ ಮಾಡ್ತಾ ಇದೀವಿ ಬಲೂನ್ ಒಳಗಡೆ, 900 ಕ್ಯೂಬಿಕ್ ಸೆಂಟಿಮೀಟರ್ ಪರ್ ಸೆಕೆಂಡ್ ಅಷ್ಟು. ಸೊ ಪರ್ ಸೆಕೆಂಡ್ಗೆ ನಾವು 900 ಕ್ಯೂಬಿಕ್ ಸೆಂಟಿಮೀಟರ್ ನಷ್ಟು ಗ್ಯಾಸ್ ಪಂಪ್ ಮಾಡ್ತಾ ಇದೀವಿ ಅಂದ್ರೆ ದೇ ಆರ್ ಪ್ರೊವೈಡೆಡ್ ಎ ಗಿವನ್ ಡಾಟಾ ಆಸ್ ಅನ್ dV by dt is equals to 900 ಕ್ಯೂಬಿಕ್ ಸೆಂಟಿಮೀಟರ್ ಪರ್ ಸೆಕೆಂಡ್. ಹೌದಲ್ವಾ? ಎಸ್. 900 ಕ್ಯೂಬಿಕ್ ಸೆಂಟಿಮೀಟರ್ ಪರ್ ಸೆಕೆಂಡ್ ನಷ್ಟು ವಾಲ್ಯೂಮ್ ಆಫ್ ದ ಗ್ಯಾಸ್ ಅನ್ನು ನಾವು ಪಂಪ್ ಮಾಡ್ತಾ ಇದೀವಿ ಬಲೂನ್ ಅಲ್ಲಿ. ಈಗ ಅದೇನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಸ್ಪೆರಿಕಲ್ ಬಲೂನ್ ವ್ಯಾಲ್ಯೂ ಏನಾಗ್ತಾ ಇದೆ, ವಾಲ್ಯೂಮ್ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಸೊ ವಿ ಹ್ಯಾವ್ ಟು ಫೈಂಡ್ ದ ರೇಟ್ ಅಟ್ ವಿಚ್ ದ ರೇಡಿಯಸ್ ಆಫ್ ದ balloon increases when the radius is 15 centimeter. Radius 15 centimeter ಇದ್ದಾಗ ವಾಲ್ಯೂಮ್ ಎಷ್ಟಾಗುತ್ತೆ ಅನ್ನೋದನ್ನ ಕೊಡ್ತಾ ಇದ್ದಾರೆ, ಫೈಂಡ್ ಔಟ್ ಮಾಡಿದೀವಿ, ಫೈಂಡ್ ಔಟ್ ಮಾಡ್ಕೋಬೇಕು. ಹಾಗೆ ರೇಟ್ ಆಫ್ ಚೇಂಜ್ ಆಫ್ ರೇಡಿಯಸ್ ಆಫ್ ದ ವಾಲ್ಯೂಮ್ ಬಲೂನ್ ಚೆಕ್ ಮಾಡಬೇಕು. ಹಾಗಾಗಿ ಅವ್ರು ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು dr by dt ನ ಫೈಂಡ್ ಔಟ್ ಮಾಡಬೇಕಾಗಿದೆ. dr by dt ಫೈಂಡ್ ಔಟ್ ಮಾಡಬೇಕು ಅಂದ್ರೆ ನಾವಿವಾಗ ವಾಲ್ಯೂಮ್ ಆಫ್ ದ ಫಾರ್ಮುಲಾ, ಸ್ಪೆರಿಕಲ್ ಫಾರ್ಮುಲಾ ಫೈಂಡ್ ಔಟ್ ಮಾಡ್ಕೋಬೇಕು. ಹಾಗಾದ್ರೆ ವಾಲ್ಯೂಮ್ ಆಫ್ ದ ಸ್ಫಿಯರ್ ಏನಾಗ್ತಾ ಹೋಗುತ್ತೆ, 4/3 pi r cube. ಹೌದಲ್ಲ? 4/3 pi r cube ಅಂದಾಗ
They're already given the one more data. dv by dt already ಕೊಡ್ತಾ ಇದ್ದಾರೆ. dv by dt ಅಂದ್ರೆ ಅರ್ಥ ಏನು? ಈಗ ಈ ಫಾರ್ಮುಲಾನ ಸಬ್ಸ್ಟಿಟ್ಯೂಟ್ ಮಾಡಿ ಅಂತ ಅರ್ಥ. So d by dt of 4 by 3 pi r cube is equals to what? 900. ಏನ್ ಕೊಡ್ತಾ ಇದ್ದಾನೆ? ವಾಲ್ಯೂಮ್ ಕೊಡ್ತಾ ಇದ್ದಾನೆ. ವಾಲ್ಯೂಮ್ ಆಫ್ ದ ಬಲೂನ್ ಅಲ್ಲಿ ಬಲೂನ್ ಒಳಗಡೆ ಇರುವಂತ ಗ್ಯಾಸ್ ಎಷ್ಟಿದೆ ಅಂತ ಕೊಡ್ತಾ ಇದ್ದಾನೆ. 900 ಕ್ಯೂಬಿಕ್ ಸೆಂಟಿಮೀಟರ್. ಹಾಗಾದ್ರೆ 900 cubic centimeter will be equals to d by dt of 4 by 3 pi r cube. Now we have to differentiate this one. We get 4 by 3 is a constant term. Take it as an outside. Then pi is also constant term. Take it as an outside. Now the differentiate with respect to r cube. With respect to t. r cube na differentiate with respect to t ಮಾಡಿದಾಗ ವ್ಯಾಲ್ಯೂ ಏನು ಬರ್ತಾ ಹೋಗುತ್ತೆ? 3r square ಬರ್ತಾ ಹೋಗುತ್ತೆ. ಯಾಕೆ? ಡಿಫರೆನ್ಸಿಯೇಷನ್ ಆಫ್ x ಪವರ್ n ವಿತ್ ರೆಸ್ಪೆಕ್ಟ್ ಟು x ಏನಾಗ್ತಾ ಹೋಗುತ್ತೆ? nx ಟು ದ ಪವರ್ ಆಫ್ n ಮೈನಸ್ 1 ಆಗ್ತಾ ಹೋಗುತ್ತೆ. ಹಾಗೆ ಡಿಫರೆನ್ಸಿಯೇಷನ್ ಆಫ್ r ಕ್ಯೂಬ್ ಇಸ್ ಎ ಫಂಕ್ಷನ್ ಆಫ್ t ಆಗಿರೋದ್ರಿಂದ r ಕ್ಯೂಬ್ ನ ಡಿಫರೆನ್ಶಿಯೇಟ್ ಮಾಡಿದಾಗ 3r ಸ್ಕ್ವೇರ್ ಬರ್ತಾ ಹೋಗುತ್ತೆ ಇಂಟು dr by dt implies 900. Now 3 get cancels. The remaining term is 4 pi r square into dr by dt is equals to what? 900. Now we have to move this one to RHS side. We get dr by dt is equals to 900 divided by 4 pi r square. They are already given the r value 15 centimeter, radius 15 centimeter iddaga rate of change of ರೇಡಿಯಸ್ ನ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಹಾಗಾದ್ರೆ dr by dt ಸಿಗ್ತಾ ಇದೆ. dr by dt is equals to 900 divided by 4 pi r square. Now we have to substitute the value of r square. r square ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ r square ನ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಏನಾಗ್ತಾ ಹೋಗುತ್ತೆ? dr by dt at r is equals to 50. We get 900 divided by 4 into 15 square into pi. 15 square na value is 900 divided by 4 into 225 into pi implies 900 divided by 225 into 4. 4 5 is 20. 0 carry 2. 4 2 is 8. 8 2 is 8 plus 2 10. 0 carry 1. 4 2 is 8. 8 plus 1 900. So 900 into 900 divided by 900 into 5. Now the 900 and 900 get cancelled. The remaining term is 1 by 5. Therefore the dr by dt is equals to ಏನಂತ ಇದೆ value 1 by 5 centimeter per second ಆಗ್ತಾ ಇದೆ. ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ರೇಟ್ ಆಫ್ ಚೇಂಜ್ ಆಫ್ ರೇಡಿಯಸ್ ಆಫ್ ಎ ಸ್ಪಿಯರ್. So we get the value of rate of change of radius of a sphere is equals to 1 by 5 centimeter per second. In the next questions we move on to in this question a balloon which remains spherical has a variable radius. balloon ಏನಾಗ್ತಾ ಇದೆ ಸ್ಪೆರಿಕಲ್ ಫಾರ್ಮ್ಯಾಟ್ ಅಲ್ಲೇ ಇರ್ತಾ ಹೋಗುತ್ತೆ ಯಾವಾಗ ರೇಡಿಯಸ್ ಚೇಂಜಸ್ ಆದಾಗ. ವೇರಿಯಬಲ್ ರೇಡಿಯಸ್ ಅಂತಂದ್ರೆ ವೇರಿಯಬಲ್ ಟರ್ಮ್ ಏನಾಗ್ತಾ ಇದೆ ಇಲ್ಲಿ ರೇಡಿಯಸ್ ಆಗ್ತಾ ಇದೆ. ಫೈಂಡ್ ದ ರೇಟ್ ಅಟ್ ವಿಚ್ ಇಟ್ಸ್ ವಾಲ್ಯೂಮ್ ಈಸ್ ಇನ್ಕ್ರೀಸಿಂಗ್. ಇಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ರೇಟ್ ಅಟ್ ವಿಚ್ ಇಟ್ಸ್ ವಾಲ್ಯೂಮ್. ಸ್ಪೆರಿಕಲ್ ಶೇಪ್ ಅಲ್ಲಿರುವಂತಹ ಬಲೂನ್ ನ ವಾಲ್ಯೂಮ್ ಫೈಂಡ್ ಔಟ್ ಮಾಡ್ಕೋಬೇಕು. ರೇಟ್ ಆಫ್ ಚೇಂಜ್ ಆಫ್ ವಾಲ್ಯೂಮ್ ಚೆಕ್ ಮಾಡ್ಕೋಬೇಕು. ವಿತ್ ರೆಸ್ಪೆಕ್ಟ್ ಟು ವಾಟ್? ವಿತ್ ರೆಸ್ಪೆಕ್ಟ್ ಟು ವೇರಿಯಬಲ್ ಟರ್ಮ್ ಈಸ್ ಅಂಡ್ ರೇಡಿಯಸ್. ಸೊ dv by dr ನ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಇಲ್ಲಿ ಕೇಳ್ತಾ ಇದ್ದಾರೆ ಇನ್ಕ್ರೀಸಿಂಗ್ ವಿತ್ ದ ರೇಡಿಯಸ್ when radius is 10 centimeter. ರೇಡಿಯಸ್ ಇನ್ಕ್ರೀಸ್ ಆದಾಗೆ ವಾಲ್ಯೂಮ್ ಕೂಡ ನಮಗೆ ಏನಾಗ್ತಾ ಇದೆ ಸ್ಪೆರಿಕಲ್ ಬಲೂನ್ ಏನಾಗ್ತಾ ಇದೆ ವಾಲ್ಯೂಮ್ ಇದು ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಸೊ when the radius is 10 centimeter ರೇಡಿಯಸ್ ನ ವ್ಯಾಲ್ಯೂ 10 centimeter ಇದೆ ಅಂದಾಗ ರೇಡಿಯಸ್ ನ ವ್ಯಾಲ್ಯೂ 10 ಸೆಂಟಿಮೀಟರ್ ಇದೆ ಅಂದಾಗ ಅಲ್ಲಿನ ರೇಟ್ ಮೆಜರ್ಮೆಂಟ್ಸ್ ಆಫ್ ದ ವಾಲ್ಯೂಮ್ ಎಷ್ಟಿದೆ ಅನ್ನೋದನ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಫಿಗರ್ ನೋಡ್ಕೊಳ್ಳಿ. ಬಲೂನ್ ಅಲ್ಲಿ ಏರ್ ನ ಪಂಪ್ ಮಾಡ್ತಾ ಇದೀವಿ.
ಏರ್ ಪಂಪ್ ಮಾಡಿದಾಗ ಇಟ್ ರಿಮೈನ್ಸ್ ಅಂಡ್ ಸ್ಪೆರಿಕಲ್ ಫಾರ್ಮೆಟ್ ಅಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಹಾಗೆ ರೇಡಿಯಸ್ ಕೂಡ ಚೇಂಜಸ್ ಆಗ್ತಾ ಹೋಗುತ್ತೆ ಸ್ಪಿಯರ್ದು. ಸೊ ರೇಡಿಯಸ್ ನ ಸ್ಪಿಯರ್ ಕೂಡ ಚೇಂಜಸ್ ಆಗ್ತಾ ಇದೆ, ಡಿಪೆಂಡ್ಸ್ ಆನ್ ದ ರೇಡಿಯಸ್ ನ. ಹಾಗೆ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಇನ್ ಬಲೂನ್ ಒಳಗಡೆ ಇರುವಂತಹ ಗ್ಯಾಸ್ ಅಥವಾ ಅಲ್ಲಿನ ವಾಲ್ಯೂಮ್ ನ ನಾವಿಲ್ಲಿ ಚೆಕ್ ಮಾಡ್ಕೋಬೇಕು. ಡಿಪೆಂಡ್ಸ್ ಆನ್ ದ ರೇಡಿಯಸ್ ಆಫ್ ದ ಗಿವನ್ ಸ್ಪಿಯರ್. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಡಿವಿ ಬೈ ಡಿಆರ್. ಏನ್ ಫೈಂಡ್ ಔಟ್ ಮಾಡಬೇಕು? ಡಿವಿ ಬೈ ಡಿಆರ್ ನ ಫೈಂಡ್ ಔಟ್ ಮಾಡ್ಕೋಬೇಕು. ಹಾಗಾದ್ರೆ ಗಿವನ್ ಅಲ್ಲಿ ಕೊಟ್ಟಿರುವಂತ ಕಂಡೀಷನ್ಸ್ ಒಂದೇ, ರೇಡಿಯಸ್ 10 ಸೆಂಟಿಮೀಟರ್ ಇದೆ ಅಂದಾಗ ಅಲ್ಲಿನ ರೇಟ್ ಮೆಜರ್ಮೆಂಟ್ಸ್ ಎಷ್ಟಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಹಾಗಾದ್ರೆ we already know that the formula of the sphere, volume of the sphere ನ ಫಾರ್ಮುಲಾ ಗೊತ್ತೆ. ಹಾಗಾದ್ರೆ ವಾಲ್ಯೂಮ್ ಆಫ್ ದ ಸ್ಪಿಯರ್ ನ ಫಾರ್ಮುಲಾ ಏನು? 4/3 pi r cube. 4/3 pi r cube ನ ಫಾರ್ಮುಲಾ ಇದೆ. ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು dv by dr. ಸೊ d by dr of 4/3 pi r cube ಡಿಫರೆನ್ಶಿಯೇಟ್ ಮಾಡಬೇಕೀಗ. ಇದನ್ನ ನಾವು ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗ್ತಾ ಹೋಗುತ್ತೆ? 4/3 pi ಕಾನ್ಸ್ಟೆಂಟ್ ಟರ್ಮ್, ಹೌದಲ್ವಾ? 4/3 pi ಕಾನ್ಸ್ಟೆಂಟ್ ಟರ್ಮ್ ಅಂದ್ರೆ ಡಿಫರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು r, ಡಿಫರೆನ್ಸಿಯೇಷನ್ ಆಫ್ r ಕ್ಯೂಬ್ ವಿತ್ ರೆಸ್ಪೆಕ್ಟ್ ಟು r ಆಗಿರೋದ್ರಿಂದ r ಕ್ಯೂಬ್ ನ ಡಿಫರೆನ್ಶಿಯೇಟ್ ಮಾಡಿದಾಗ ಏನಾಗ್ತಾ ಹೋಗುತ್ತೆ? 3r² ಮಾತ್ರ ಬರ್ತಾ ಹೋಗುತ್ತೆ. ಇನ್ ದ ಪ್ರೀವಿಯಸ್ ಪ್ರಾಬ್ಲಮ್ ನಾವಲ್ಲಿ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು t ಮಾಡ್ತಾ ಇದ್ವಿ. ಯಾಕೆ ಅಂತಂದ್ರೆ ಅವ್ರು ಕೊಡ್ತಾ ಇದ್ರು ಪರ್ ಸೆಕೆಂಡ್ಗೆ ನಮಗೆ 900 ಕ್ಯೂಬಿಕ್ ಮೀಟರ್ ಪರ್ ಸೆಕೆಂಡ್ ನಷ್ಟು ಏನಾಗ್ತಾ ಇದೆ? ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾ ಇದೆ. ಪರ್ ಸೆಕೆಂಡ್ ಕೊಟ್ಟಾಗ ವೇರಿಯಬಲ್ ಟರ್ಮ್ ಯಾವ್ದಾಗುತ್ತೆ? ಟೈಮ್ ಆಗ್ತಾ ಹೋಗುತ್ತೆ. ಇಲ್ಲ ಅವರು ಮೆನ್ಷನ್ ಮಾಡ್ತಾ ಇದ್ದಾರೆ ವೇರಿಯಬಲ್ ಟರ್ಮ್ ಯಾವ್ದಾಗ್ತಾ ಇದೆ ಇಲ್ಲಿ? ವೇರಿಯಬಲ್ ಟರ್ಮ್ is an radius. So we have to find out the value of dv by dr. dv by dr find out ಮಾಡಬೇಕಾದ್ರೆ ವಾಲ್ಯೂಮ್ ಆಫ್ ದ ಸ್ಪಿಯರ್ ಫಾರ್ಮುಲಾ ಗೊತ್ತಿದೆ, 4/3 pi r cube. So now substitute this formula to d by dr of 4/3 pi r cube. d by dr of 4/3 pi r cube ನಾವು ಡಿಫರೆನ್ಶಿಯೇಟ್ ಮಾಡಿದಾಗ ಏನಾಗ್ತಾ ಹೋಗುತ್ತೆ? 4/3 pi into 3r². 4/3 into 3r² ಅಂದ್ರೆ 3 get cancel. 3 get cancel ಆದಾಗ dv by dr ವ್ಯಾಲ್ಯೂ ಏನಾಗುತ್ತೆ? 4 pi r². ಈಗ ನಮಗೆ ರೇಟ್ ಆಫ್ ಚೇಂಜ್ ಆಫ್ ವಾಲ್ಯೂಮ್ ವಿತ್ ರೆಸ್ಪೆಕ್ಟ್ ಟು r ಸಿಗ್ತಾ ಇದೆ. ರೇಟ್ ಆಫ್ ಚೇಂಜ್ ಆಫ್ ವಾಲ್ಯೂಮ್ ವಿತ್ ರೆಸ್ಪೆಕ್ಟ್ ಟು r ಸಿಗ್ತಾ ಇದೆ. ಬಟ್ ರೇಡಿಯಸ್ ಎಷ್ಟು ಕೊಡ್ತಾ ಇದ್ದಾನೆ ಅಲ್ಲಿ? 10 ಸೆಂಟಿಮೀಟರ್ ಇದ್ದಾಗ ಅಲ್ಲಿನ ರೇಟ್ ಚೇಂಜ್ ಮೆಜರ್ಮೆಂಟ್ಸ್ ಎಷ್ಟಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಸೊ dv by dr is equals to at r is equals to 10 is equals to 4 into pi into 10 square. 4 into pi into 10 square. 10 square ನ ವ್ಯಾಲ್ಯೂ ಎಷ್ಟಾಗುತ್ತೆ? 100. ಸೊ 4 into pi into 100. ಸೊ 400 pi cubic meter ಆಗ್ತಾ ಇದೆ. That is dv by dr. So cubic centimeter per centimeter ಆಗ್ತಾ ಇದೆ. This is the conclusions of the given problem. In the next question, yes, in the given question, a ladder 5 meter along, a ladder 5 meter long is lean against a wall. The bottom of the ladder is pulled along the ground away from the wall at the rate of 2 centimeter per second. How fast is its height on the wall decreasing when foot of the ladder is 4 meter away from the wall? Now we have to given questions ಅಲ್ಲಿ ಏನೇನು ಕೊಡ್ತಾ ಇದ್ದಾನೆ ಅಂದ್ರೆ ಲ್ಯಾಡರ್ ಇದೆ. ಆ ಲ್ಯಾಡರ್ ನಮಗೆ ಎಷ್ಟು ಲಾಂಗ್ ಇದೆ? 5 ಮೀಟರ್ ಲಾಂಗ್ ಇದೆ. ಒಂದು ಲ್ಯಾಡರ್ ಇದೆ. ಆ ಲ್ಯಾಡರ್ ನ ಲಾಂಗ್ ಎಷ್ಟು ಲೆಂತ್ ಎಷ್ಟಿದೆ? 5 ಮೀಟರ್ ಲೆಂತ್ ಇದೆ. ಈಗ ಆ ಲ್ಯಾಡರ್ ಏನ್ ಮಾಡ್ತಾ ಇದೀವಿ? ಲೀನ್ ಅಗೇನ್ಸ್ಟ್ ಎ ವಾಲ್ ಅಂದ್ರೆ ಅರ್ಥ ಒಂದು ವಾಲ್ ಮೇಲ್ಗಡೆ ನಾವು ಅಡ್ಡವಾಗಿ ಮಲಗಿಸ್ತೀವಿ. ಅಡ್ಡವಾಗಿ ಮಲಗಿಸಿದಾಗ ನಮ್ಗೆ ಏನ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ? ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಲೀನ್ ಅಗೇನ್ಸ್ಟ್ ಎ ವಾಲ್ ಅಂತಂದ್ರೆ ನಾವು ಆ ಲ್ಯಾಡರ್ ನ ಕೆಳಗಡೆ ಈ ವಾಲಿಗೆ ಏನಾದ್ರು ಒರಗಿಸಿದ್ರೆ ನಮಗೆ ಏನಾಗ್ತಾ ಹೋಗುತ್ತೆ? ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಕ್ರಿಯೇಟ್ ಆಗ್ತಾ ಹೋಗುತ್ತಲ್ವಾ? ಹಾಗಾದ್ರೆ ಈ ಲ್ಯಾಡರ್ ನ ಲೆಂತ್ ಎಷ್ಟು ಆಗ್ತಾ ಇದೆ? 5 ಸೆಂಟಿಮೀಟರ್ 5 ಮೀಟರ್ ಲಾಂಗ್ ಇದೆ. ಆ ಲ್ಯಾಡರ್ ನ ನಾವು ಇವಾಗ ಏನ್ ಮಾಡ್ತಾ ಇದೀವಿ ಅಂದ್ರೆ
ಬೇಸ್ ಅಲ್ಲಿರುವಂತ ಲ್ಯಾಡರ್ ನಾವೇನ್ ಮಾಡ್ತಾ ಇದೀವಿ, ಫುಲ್ ಮಾಡ್ತಾ ಇದೀವಿ, ತಳ್ತಾ ಇದೀವಿ. ಫುಲ್ ಅಲಾಂಗ್ ದ ಗ್ರೌಂಡ್ ಅಲ್ಲಿರುವಂತಹ ಲ್ಯಾಡರ್ ನ ಬೇಸ್ ನಾವೇನ್ ಮಾಡ್ತಾ ಇದೀವಿ, ತಳ್ತಾ ಇದೀವಿ. ತಳ್ಳಿದಾಗ ನಮಗೆ ಏನಾಗುತ್ತೆ, ಹೊರಗೆ ಹೋಗ್ತಾ ಹೋಗುತ್ತೆ. ವಾಲಿಂದ ಏನಾಗ್ತಾ ಹೋಗುತ್ತೆ, ಹೊರಗೆ ಹೋಗ್ತಾ ಹೋಗುತ್ತೆ. ಈಗ ಹೊರಗೆ ಹೋದಾಗ ಏನಾಗುತ್ತೆ, ಅಗೇನ್ ನಮಗೆ ಲೆಂತ್ ಏನಾಗ್ತಾ ಹೋಗುತ್ತೆ, ಚೇಂಜಸ್ ಆಗ್ತಾ ಇದೆ. ಹೌದಲ್ವಾ? ಈ ಬೇಸನ್ ಏನಾದ್ರು ನಾವು ಕೆಳಗಡೆ ಏನಾದ್ರು ಬೇಸನ್ ಏನಾದ್ರು ಗ್ರೌಂಡ್ಗೆ ಟಚ್ ಆಗಿರುವಂತ ಲ್ಯಾಡರ್ ನ ಬೇಸ್ ಏನಾದ್ರು ತಳ್ಳಿದ್ರೆ ವಾಲ್ ಮೇಲಿರುವಂತ ಟಾಪ್ ಆಫ್ ದ ಲ್ಯಾಡರ್ ಅಲ್ಲಿರುವಂತ ಬೇಸ್ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಈ ಡಿಕ್ರೀಸ್ ಆಗಿರೋ ಲೆಂತ್ ನಾವಿಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. dy/dt ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಬಟ್ ಇನ್ನೊಂದು ಕೊಡ್ತಾ ಇದ್ದಾರೆ, ಅಟ್ ದ ರೇಟ್ ಆಫ್ 2 ಸೆಂಟಿಮೀಟರ್ ಪರ್ ಸೆಕೆಂಡ್. ವಾಲ್ ನ ಗ್ರೌಂಡ್ ಅಲ್ಲಿರುವಂತ ಲೆಂತ್ ಅಲ್ಲಿರುವಂತ dx/dt ನ ಕೊಡ್ತಾ ಇದ್ದಾರೆ. ಹೌದಲ್ವಾ? ಚೇಂಜಸ್ ಆಗ್ತಾ ಇರೋಂಥ dx/dt ನ ಕೊಡ್ತಾ ಇದ್ದಾರೆ. ಕೆಳಗಡೆ ಗ್ರೌಂಡ್ ಅಲ್ಲಿ ಚೇಂಜಸ್ ಆಗ್ತಿರೋಂತಹ ಲೆಂತ್ ನ ನಮಗೆ ಕೊಡ್ತಾ ಇದ್ದಾರೆ dx/dt. dx/dt ಎಷ್ಟು ಕೊಡ್ತಾ ಇದ್ದಾನೆ, 2 ಸೆಂಟಿಮೀಟರ್ ಪರ್ ಸೆಕೆಂಡ್. ಕೆಳಗಡೆ ತಳ್ತಾ ಇರುವಂತಹ ಬೇಸ್ ಗ್ರೌಂಡ್ಗೆ ಟಚ್ ಆಗಿರುವಂತಹ ಲ್ಯಾಡರ್ ನ ಲ್ಯಾಡರ್ ಬೇಸ್ ಏನಾಗ್ತಾ ಇದೆ, ಇಲ್ಲಿ ತಳ್ಳಿದಾಗ ನಮಗೆ 2 ಸೆಂಟಿಮೀಟರ್ ಪರ್ ಸೆಕೆಂಡ್ಗೆ ನಾವು 2 ಸೆಂಟಿಮೀಟರ್ ಅಷ್ಟು ನಾವು ಅದನ್ನ ತಳ್ತಾ ಇದೀವಿ. ತಳ್ತಾ ಇದ್ದಾಗ ನಮಗೆ ಇಲ್ಲಿ ವೇರಿ ಆಗ್ತಾ ಹೋಗುತ್ತೆ, dy/dt ಕೂಡ ವೇರಿ ಆಗ್ತಾ ಹೋಗುತ್ತೆ. ಹಾಗಾದ್ರೆ ನಾವು ಫೈಂಡ್ ಔಟ್ ಮಾಡಬೇಕಾಗಿರುವಂತ ವ್ಯಾಲ್ಯೂ ಅದು dy/dt ಫೈಂಡ್ ಔಟ್ ಮಾಡ್ಕೋಬೇಕು. ಹಾಗಾದ್ರೆ ಈ dy/dt ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಫಸ್ಟ್ ನಮಗೆ ಸಿಕ್ಕಿದ್ದು ರೈಟ್ ಆಂಗಲ್ ಟ್ರಯಾಂಗಲ್. ಆ ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ತಕ್ಷಣ ನಮಗೆ ಪೈಥಾಗೋರಸ್ ಥಿಯರಂ ಅಂತ ಬೇಕು. ಹಾಗಾದ್ರೆ ಫಾರ್ಮುಲಾ ಏನಾಗುತ್ತೆ, x² + y². The ladder length is 5 meter long, so the ladder length is converted as an hypotenuse of the triangle. So 5². Therefore x² + y² is equals to 25. So now we have to differentiate this one. ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ನಮಗೆ ಏನು ಸಿಗುತ್ತೆ, dx/dt ನು ಸಿಗುತ್ತೆ, dy/dt ನು ಸಿಗುತ್ತೆ. ಹಾಗಾದ್ರೆ ಡಿಫರೆನ್ಸಿಯೇಷನ್ ಆಫ್ x² 2x into dx/dt. ಯಾಕೆ dt ತಗೊಳ್ತಾ ಇದ್ದೀನಿ, ಪರ್ ಸೆಕೆಂಡ್ ಕೇಳ್ತಿರೋದ್ರಿಂದ ಡಿಫರೆಂಟ್ ವೇರಿಯಬಲ್ ಟರ್ಮ್ ಏನಾಗ್ತಾ ಇದೆ, ಇಲ್ಲಿ ಯಾವ್ದ್ರ ಮೇಲೆ ವೇರಿ ಆಗ್ತಾ ಇದೆ, ಲೆಂತ್ ಟೈಮ್ ಮೇಲೆ ವೇರಿ ಆಗ್ತಾ ಇದೆ. ಸೊ dx/dt ವಿತ್ ರೆಸ್ಪೆಕ್ಟ್ ಟು ಟೈಮ್ ನ ಡಿಫರೆನ್ಶಿಯೇಟ್ ಮಾಡ್ತಾ ಇದ್ದೀನಿ. ಹಾಗೆ 2y into dy/dt. 2y into dy/dt. Here x is also a function of t and y is also a function of t ಆಗಿರೋದ್ರಿಂದ 2x into dx/dt plus 2y into dy/dt is equals to differentiation of constant is 0. Now we have to take it as a 2 has common side, or write it as in 2x into dx/dt is equals to minus 2y into dy/dt. ಈ 2y into dy/dt ನ RHS ಕಡೆ ಶಿಫ್ಟ್ ಮಾಡಿದ್ರೆ ಏನಾಗ್ತಾ ಹೋಗುತ್ತೆ, minus 2y into dy/dt ಆಗ್ತಾ ಹೋಗುತ್ತೆ. Again 2 to get cancel. ನಮಗೆ ಬೇಕಾಗಿರೋ ವ್ಯಾಲ್ಯೂ ಅದು dy/dt. So dy/dt is equals to minus y ನ ಡಿಫರೆಂಟ್ ಡಿನಾಮಿನೇಟರ್ ಆಫ್ RHS ಕಡೆ LHS ಕಳಿಸಿದ್ರೆ ಏನಾಗ್ತಾ ಹೋಗುತ್ತೆ, minus x/y into dx/dt. minus x/y into dx/dt. Now the dy/dt and minus x/dy/dt find out ಮಾಡ್ಕೋಬೇಕು. ಹಾಗಾದ್ರೆ dy/dt is equals to ಲ್ಯಾಡರ್ ನ ಲೆಂತ್ ನಮಗೆ 5 ಮೀಟರ್ ಲಾಂಗ್ ಇತ್ತು, 2 ಸೆಂಟಿಮೀಟರ್ ಪರ್ ಸೆಕೆಂಡ್ ಇದೆ. ಹಾಗೆ ladder is 4 meter away from the wall. is 4 meter away from the wall ಅಂದ್ರೆ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, ಚೆಕ್ ಮಾಡಬೇಕು. ಹಾಗಾದ್ರೆ ಇಲ್ಲಿ ಏನಾಗ್ತಾ ಹೋಗುತ್ತೆ, minus x/y into dx/dt ಬಂದಿದೆ ಅಲ್ವಾ. minus x/y into dx/dt ಅಂತಂದ್ರೆ ವ್ಯಾಲ್ಯೂ ನಮಗೆ ಏನಾಯ್ತು, minus ಆಲ್ರೆಡಿ dx/dt ನಮಗೆ ವ್ಯಾಲ್ಯೂ ಗೊತ್ತಿದೆ ಅಲ್ವಾ, 2 ಸೆಂಟಿಮೀಟರ್. ಸೊ minus x/y into 2 dx/dt ವ್ಯಾಲ್ಯೂ ಅವರೇ ಕೊಟ್ಟಿದ್ದಾನೆ. ಹಾಗಾಗಿ ಆ ವ್ಯಾಲ್ಯೂಸ್ ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಈಗ minus x/y into 2. ಹಾಗಾದ್ರೆ dy/dt 4 meter away from the wall
ಇಲ್ಲಿ ಏನ್ ಕೊಡ್ತಾ ಇದ್ದಾನೆ, when the foot of the ladder is 4 meter ಅಂದ್ರೆ x ನ ವ್ಯಾಲ್ಯೂ ಕೊಡ್ತಾ ಇದ್ದಾನೆ, x ವ್ಯಾಲ್ಯೂ ಏನ್ ಕೊಡ್ತಾ ಇದ್ದಾನೆ 4 ಕೊಡ್ತಾ ಇದ್ದಾನೆ. ಹಾಗಾದ್ರೆ -4 into 2 divided by y, -4 into 2 divided by y, y ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, ಹಾಗಾದ್ರೆ y ವ್ಯಾಲ್ಯೂ 5 meter long 2 centimeter. ಹಾ, ಪೈಥಾಗರಸ್ ಟ್ರಿಪ್ಲೆಟ್ಸ್ ವ್ಯಾಲ್ಯೂಸ್ ಏನಾಗ್ತಾ ಹೋಗುತ್ತೆ 3 4 5 ಹೌದಲ್ವಾ. x ನ ವ್ಯಾಲ್ಯೂ ನಮಗೆ 4 ಇದೆ ಅಂತ ಅಂದ್ರೆ ಹೈಪೋಟೆನಸ್ ವ್ಯಾಲ್ಯೂ ಯಾವಾಗಲೂ ಚೇಂಜಸ್ ಆಗಲ್ಲ, ಯಾಕೆಂದ್ರೆ ಲ್ಯಾಡರ್ ಲೆಂತ್ ಇರೋದೇ ಅಷ್ಟು. ಸೊ 4 ಸ್ಕ್ವೇರ್ ಮೈನಸ್ 25 ಮೈನಸ್ 4 ಸ್ಕ್ವೇರ್ ಅಂತಂದ್ರೆ ವ್ಯಾಲ್ಯೂ ಏನಾಗುತ್ತೆ 25 ಮೈನಸ್ 9 ಆಗುತ್ತೆ. 25 ಮೈನಸ್ 9 ಅಂದ್ರೆ y ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, ಇಟ್ಸ್ 25 ಮೈನಸ್ 16 ಅಂತಂದ್ರೆ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು 9. ಹಾಗಾದ್ರೆ y ನ ವ್ಯಾಲ್ಯೂ ಏನಾಯ್ತು 3 ಆಗ್ತಾ ಹೋಗುತ್ತೆ. ಹಾಗಾಗಿ dy by dt is equals to -8/3 centimeter per second ಆಗ್ತಾ ಹೋಗುತ್ತೆ. This is the final value for the dy by dt. 3 ಹೇಗೆ ಬಂತು ಅಂತ ಗೊತ್ತಾಯ್ತಾ. ಪೈಥಾಗರಸ್ ಟ್ರಿಪ್ಲೆಟ್ಸ್ ಆಗಿರೋದ್ರಿಂದ x ನ ವ್ಯಾಲ್ಯೂ ಅವನೇ ಮೆನ್ಷನ್ ಮಾಡ್ತಾ ಇದ್ದಾನೆ ಏನಂತ, when the foot of the ladder ಕೆಳಗಡೆ ಇರುವಂತ ಫೂಟ್ ನಮಗೆ ಏನಾಗ್ತಾ ಇದೆ 4 ಮೀಟರ್ ಅವೇ ಫ್ರಮ್ ದ ವಾಲ್ ಇಂದ 4 ಮೀಟರ್ ಅವೇ ಹೊರಗೆ ಹೋಗ್ತಾ ಇದೆ. ಹಾಗಾದ್ರೆ x ನ ವ್ಯಾಲ್ಯೂ ಏನಾಗ್ತಾ ಇದೆ, ಇಲ್ಲಿ x ನ ವ್ಯಾಲ್ಯೂ ನಮಗೆ x ಆಗ್ತಿರೋದ್ರಿಂದ x is equals to 4 ಆಗ್ತಿರೋದ್ರಿಂದ ಪೈಥಾಗರಸ್ ಟ್ರಿಪ್ಲೆಟ್ಸ್ ಯೂಸ್ ಮಾಡಿಕೊಂಡು 4 ಸ್ಕ್ವೇರ್ y ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ is equals to 25. ನಮಗೆ ಬೇಕಾಗಿರೋದು y ವ್ಯಾಲ್ಯೂ. ಹಾಗಾಗಿ y ಸ್ಕ್ವೇರ್ is equals to 25 minus 16. 25 minus 16 ಅಂದ್ರೆ 9. y ಸ್ಕ್ವೇರ್ is equals to 9 ಆಗ್ತಾ ಹೋಗುತ್ತೆ. We get the value of y is equals to plus or minus 3. plus or minus 3 ಅಲ್ಲಿ ನಾವು ಪಾಸಿಟಿವ್ ವ್ಯಾಲ್ಯೂಸ್ ತಗೋಬೇಕು, ಯಾಕೆಂದ್ರೆ ಲೆಂತ್ ಯಾವಾಗಲೂ ನಮಗೆ ಪಾಸಿಟಿವ್ ಆಗ್ತಾ ಇರುತ್ತೆ, ನೆಗೆಟಿವ್ ವ್ಯಾಲ್ಯೂಸ್ ಆಗೋದಿಲ್ಲ. ಹಾಗಾಗಿ -8/3 ಸೆಂಟಿಮೀಟರ್ ಪರ್ ಸೆಕೆಂಡ್ ವ್ಯಾಲ್ಯೂ ನಮಗೆ ಸಿಗ್ತಾ ಇದೆ. This is the conclusion for the given questions. In the next question, yes, in this question, a particle moves along the curve 6y is equal to x cube plus 2. Find the points on the curve at which the y coordinate is changing 8 times as fast as x coordinate. Yes, ಇಲ್ಲಿ ಒಂದು ಪಾರ್ಟಿಕಲ್ ಇದೆ. ಆ ಪಾರ್ಟಿಕಲ್ ಮೂವ್ಸ್ ಅಲಾಂಗ್ ದ ಕರ್ವ್ ಮೇಲ್ಗಡೆ ನಮಗೆ ಮೂವ್ ಆಗ್ತಾ ಇದೆ. ಕರ್ವ್ ಮೇಲ್ಗಡೆ ಮೂವ್ ಆಗ್ತಾ ಇರೋ ಪಾರ್ಟಿಕಲ್ ಆ ಕರ್ವ್ ನ ಫಂಕ್ಷನ್ಸ್ ಕೊಡ್ತಾ ಇದ್ದೇನೆ 6y is equals to x cube plus 2. ಕರ್ವ್ ಏನಾಗ್ತಾ ಇದೆ ಇಲ್ಲಿ 6y is equals to x cube plus 2 ಕರ್ವ್ ಕೊಡ್ತಾ ಇದ್ದಾನೆ. ಈ ಕರ್ವ್ ಮೇಲ್ಗಡೆ ಒಂದು ಪಾರ್ಟಿಕಲ್ ಮೂವ್ ಆಗ್ತಾ ಇದೆ. ಸರಿ, ಮೂವ್ ಆಗ್ತಿರೋ ಪಾರ್ಟಿಕಲ್ ಪಾಯಿಂಟ್ಸ್ ಗಳನ್ನ ಫೈಂಡ್ ಔಟ್ ಮಾಡ್ಕೋಬೇಕು, ಕೋಆರ್ಡಿನೇಟ್ ಪಾಯಿಂಟ್ಸ್ ಗಳನ್ನ. ಹಾಗಾಗಿ ಫೈಂಡ್ ದ ಪಾಯಿಂಟ್ಸ್ ಆನ್ ದ ಕರ್ವ್ ಅಟ್ ವಿಚ್ ಹೇಳ್ತಾ ಇದ್ದಾನೆ, ಪಾಯಿಂಟ್ಸ್ ಆನ್ ದ ಕರ್ವ್ ಮೇಲೆ ಇರೋಂಥ ಒಂದು ಪಾಯಿಂಟ್ ಫೈಂಡ್ ಔಟ್ ಮಾಡಬೇಕು. ಯಾವಾಗ y coordinate is changing 8 times as fast as the x coordinate. x coordinate ಗಿಂತ ರೇಟ್ ಆಫ್ ಚೇಂಜ್ ಆಫ್ x coordinate ಗಿಂತ ನಮಗೆ 8 ಟೈಮ್ಸ್ ಅಷ್ಟು ಜಾಸ್ತಿ ಆಗ್ತಾ ಇದೆ. ಯಾವಾಗ dy by dt ಅಲ್ಲಿರುವಂತಹ ವ್ಯಾಲ್ಯೂಸ್. ಸೊ ನಾವಿವಾಗ ಫೈಂಡ್ ಔಟ್ ಮಾಡಬೇಕಾಗಿರೋದು ಕೋಆರ್ಡಿನೇಟ್ ಪಾಯಿಂಟ್ಸ್ ಗಳನ್ನ. ಸೊ ನಾವಿವಾಗ ಡಿಫರೆನ್ಶಿಯೇಟ್ ಮಾಡ್ತಾ ಹೋಗ್ಬೇಕು ಈ ಫಂಕ್ಷನ್ಸ್ ನ ಕೊಟ್ಟಿರುವಂತ ಕರ್ವ್ ನ. ಹಾಗಾದ್ರೆ ಇದನ್ನ ಡಿಫರೆನ್ಶಿಯೇಟ್ ಮಾಡ್ತಾ ಹೋದ್ರೆ ಏನಾಗ್ತಾ ಹೋಗುತ್ತೆ, 6 into dy by dt 6 into dy by dt is equals to differentiation with respect to t ಆಗಿರೋದ್ರಿಂದ x cube ನ ಡಿಫರೆನ್ಶಿಯೇಟ್ ಏನಾಗ್ತಾ ಹೋಗುತ್ತೆ 3x square into dx by dt ಪ್ಲಸ್ ಡಿಫರೆನ್ಸಿಯೇಷನ್ ಆಫ್ ಕಾನ್ಸ್ಟೆಂಟ್ ಏನು ಪ್ಲಸ್ 0. ಸೊ 0 ನ ನಾವು ರಿಮೂವ್ ಮಾಡ್ತಾ ಹೋಗೋಣ ನೆಕ್ಸ್ಟ್ ಲೈನ್ ಅಲ್ಲಿ. ಸೊ 6 into dy by dt 3x square into dx by dt. Here 3 ones are 3 2s are 6 cancel ಆಯ್ತು ಅಂದ್ರೆ ರಿಮೈನಿಂಗ್ dy by dt is equals to x square by 2 into dx by dt into dx by dt. Now ಇನ್ನೊಂದು ಗಿವನ್ ಕಂಡೀಷನ್ಸ್ ಕೊಡ್ತಾ ಇದ್ದಾರೆ. ಏನ್ ಕೊಡ್ತಾ ಇದ್ದಾರೆ, ಪಾಯಿಂಟ್ ಆನ್ ದ ಕರ್ವ್ at which y coordinate is changing.
y ಕೋಆರ್ಡಿನೇಟ್ ಚೇಂಜ್ ಆಗ್ತಾ ಇದೆ, ಎಷ್ಟು ಪಾಯಿಂಟ್ ಕರು ಮೇಲಿರುವಂತಹ ಪಾಯಿಂಟ್ ಅಲ್ಲಿರುವಂತಹ y ಕೋಆರ್ಡಿನೇಟ್ ಚೇಂಜಸ್ ಆಗ್ತಾ ಇದೆ, ಎಷ್ಟು as fast as the x coordinate ಗಿಂತ 8 ಟೈಮ್ಸ್ ಅಷ್ಟು ಚೇಂಜಸ್ ಆಗ್ತಾ ಇದೆ. ಸೊ ಮೆನ್ಷನ್ ಮಾಡ್ತಾ ಇದ್ದೇನೆ dy by dt is equals to ಏನಾಗ್ತಾ ಇದೆ 8 into dx by dt. ಚೇಂಜಸ್ ಆಗ್ತಿರೋದ್ರಲ್ಲಿ ಡಿಫರೆನ್ಶಿಯೇಟ್ ಮಾಡಲೇಬೇಕು ವಿತ್ ರೆಸ್ಪೆಕ್ಟ್ ಟು ಟೈಮ್ ಗೆ. ಹಾಗಾಗಿ dy by dt is equals to 8 into dx by dt ಗಿವನ್ ಕಂಡೀಷನ್ಸ್ ಆಗಿರೋದ್ರಿಂದ ಇದನ್ನ ನಾವು dy by dt ಪ್ಲೇಸ್ ಅಲ್ಲಿ ನಾವೇನು ರಿಪ್ಲೇಸ್ ಮಾಡಬಹುದು 8 into dx by dt ನ ರಿಪ್ಲೇಸ್ ಮಾಡಬಹುದು. ಹಾಗಾದ್ರೆ 8 into dx by dt ಈ ಫಂಕ್ಷನ್ಸ್ ಕನ್ವರ್ಟ್ ಆಗ್ತಾ ಇದೆ 8 into dx by dt is equals to x square by 2 into dx by dt. Here the dx by dt and dx by dt get cancels. Now the remaining term is 8 is equals to x square by 2. Now we have to shift this 2 to LHS side. We get 8 into 2 is equals to x square. Implies x square is equals to 16. Now the x value is plus or minus 4. Yes, one coordinate point ಅಲ್ಲಿರುವಂತ x ವ್ಯಾಲ್ಯೂ ಸಿಗ್ತಾ ಇದೆ. ಹಾಗಾದ್ರೆ y ಕೋಆರ್ಡಿನೇಟ್ ಪಾಯಿಂಟ್ ವ್ಯಾಲ್ಯೂ ಸಿಗ್ಬೇಕಲ್ವಾ? ಆಬ್ಸಿಸ್ ಸಿಕ್ಕಿದೆ, ಆರ್ಡಿನೇಟ್ ಸಿಕ್ಕಿಲ್ಲ. ಆಬ್ಸಿಸ್ ಸಿಕ್ಕಾದ್ಮೇಲೆ ಆರ್ಡಿನೇಟ್ ಸಿಗೋದು ವೆರಿ ಈಸಿ ಬೈ ಯೂಸಿಂಗ್ ಎ ಕರ್ವ್. ಸೊ ನಾವು x ವ್ಯಾಲ್ಯೂ ವಿಲ್ ಬಿ substituted to the given functions. We get when x is equals to plus 4. ಯಾಕೆ x ವ್ಯಾಲ್ಯೂ ನಮಗೆ ಏನು ಬರ್ತಾ ಇದೆ ಪ್ಲಸ್ ಆರ್ ಮೈನಸ್ 4 ಬರ್ತಾ ಇದೆ. ಹಾಗಾದ್ರೆ x is equals to 4 ಇದ್ದಾಗ 6 into y 4 cube plus 2. 4 cube ನ ವ್ಯಾಲ್ಯೂ 4 is 16, 16 4 is 6y is equals to 6y is equals to ವ್ಯಾಲ್ಯೂ ಎಷ್ಟಾಗ್ತಾ ಹೋಗುತ್ತೆ 64 plus 2 ಆಗ್ತಾ ಹೋಗುತ್ತೆ. ಹಾಗಾದ್ರೆ 64 plus 2 64 plus 2 is an 68 ಅಂತಂದ್ರೆ ನಮಗೆ ಏನಾಯ್ತು ವ್ಯಾಲ್ಯೂ 6y is equals to 66 ಆಗ್ತಾ ಹೋಗುತ್ತೆ. ಸರಿ, 64 plus 2 is a 66. 6y is equals to 66 when y is equals to 11. 6 ನನ್ನ ಡಿನಾಮಿನೇಟರ್ ಕಳಿಸಿದ್ರೆ ಏನಾಗುತ್ತೆ 66 ಡಿವೈಡೆಡ್ ಬೈ 6 ಆಗ್ತಾ ಹೋಗುತ್ತೆ. 6 1 6 6 1 6 6 11 66 ಆಗ್ತಾ ಇರೋದ್ರಿಂದ y ವ್ಯಾಲ್ಯೂ ಏನಾಗ್ತಾ ಇದೆ 11 ಆಗ್ತಾ ಇದೆ. Now the coordinate point is x is equals to 4 and y is equals to 11. One coordinate point ಸಿಕ್ತು. ಹಾಗಾದ್ರೆ ಒಂದೇ ಕೋಆರ್ಡಿನೇಟ್ ಪಾಯಿಂಟಾ? x ವ್ಯಾಲ್ಯೂ ಏನು ಬರ್ತಾ ಇದೆ, ಎರಡು ವ್ಯಾಲ್ಯೂಸ್ ಬರ್ತಾ ಇದೆ ಅಂತಂದ್ರೆ ಎರಡು ಕೋಆರ್ಡಿನೇಟ್ ಪಾಯಿಂಟ್ಸ್ ಗಳಿರುತ್ತೆ. ಹಾಗಾದ್ರೆ x is equals to 4 ಇದ್ದಾಗ 4 and 11 ಬರ್ತಾ ಇದೆ. ಹಾಗೆ x is equals to minus 4 ಕೊಟ್ಟಾಗ ವ್ಯಾಲ್ಯೂ ಬರ್ತಾ ಇದೆ x is equals to minus 4. 6y is equals to minus 4 cube plus 2. Minus 4 cube ಅಂದ್ರೆ minus 64 plus 2 is equals to 6y. 6y is equals to minus 62 divided by 6. Minus 62 divided by 6 ಅಂತಂದ್ರೆ ವ್ಯಾಲ್ಯೂ ಏನಾಗುತ್ತೆ 31 3. ಯಾಕೆ 2 3s are 6, 2 1s are 2, 2 3s are 6. therefore ವ್ಯಾಲ್ಯೂ ಏನಾಗ್ತಾ ಇದೆ ಇಲ್ಲಿ minus 31 by 3 ಆಗ್ತಾ ಇದೆ. ಹಾಗಾದ್ರೆ required coordinate points are ಏನಾಗುತ್ತೆ ಹಾಗಾದ್ರೆ required coordinate points ಏನಾಗ್ತಾ ಹೋಗುತ್ತೆ are 4, 11 and minus 4, minus 31 by 3 are the required points on the curve for the given particle. So this is the last conclusion for the given problem. In the next class, we have to discuss about the remaining problems on this topic. So thank you for the sessions. Thank you.